ಇನ್ನು ರಾಜ್ಯದಲ್ಲಿ ಈಗಾಗಲೇ GST ಸುಂಕ ಅಂತೆಲ್ಲ ತೆರಿಗೆಗಳಿದಾವೆ. ಆದರೆ ಯತೀಂದ್ರ ಸೇಲ್ಸ್ ಟ್ಯಾಕ್ಸ್ ಅನ್ನುವಂತಹ ಹೊಸ ತೆರಿಗೆ ಇದೆ ಅಂತ ಪ್ರತಾಪ್ ಸಿಂಹ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಇನ್ನು ಸಿಎಂ ಪುತ್ರ ವರ್ಗಾವಣೆಯ ದಂಧೆ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪವನ್ನು ಹೊರಿಸಿದ್ದಾರೆ. ಸಿಎಂ ವಿರುದ್ಧವೂ ಸಹ ಸಿಎಂ ಸಿಂಹದ ದೊಡ್ಡ ಮಟ್ಟದಲ್ಲಿ ಘರ್ಜನೆಯನ್ನ ಮಾಡಿದೆ. ಐದು ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, ಯಾವುದೇ ಕಾರಣಕ್ಕೂ ಸಿಎಂ ಬದಲಾಗಲ್ಲ ಅಂತ ಪದೇ ಪದೇ ಅಪ್ಪ ಸಿದ್ದರಾಮಯ್ಯ ಪರ ಯತೀಂದ್ರ ಗೋಲು ಹೊಡೆಯುತ್ತಲೇ ಇದ್ದಾರೆ. ಆದರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಯತೀಂದ್ರರ ವಿರುದ್ಧವೇ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಯತೀಂದ್ರ ವರ್ಗಾವಣೆ ದಂಧೆಯಲ್ಲಿ ತೊಡಗಿದ್ದಾರೆ. ರಾಜ್ಯದಲ್ಲಿ ಯತೀಂದ್ರ ಸೇಲ್ಸ್ ಟ್ಯಾಕ್ಸ್ ಕಡ್ಡಾಯವೆಂದು ಸಿಂಹ ಬಾಂಬ್. ಯತೀಂದ್ರ ಸೇಲ್ಸ್ ಟ್ಯಾಕ್ಸ್ ಇದು ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿಡಿಸಿದ ದೊಡ್ಡ ಬಾಂಬ್. ಹಿಂದೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಹೇಳಿದಂತೆ ಈಗ ಅದನ್ನೇ ಸಿಂಹ ಪುನರುಚ್ಚರಿಸಿದ್ದಾರೆ. ರಾಜ್ಯದಲ್ಲಿ ಯತೀಂದ್ರ ಸೇಲ್ಸ್ ಟ್ಯಾಕ್ಸ್ ಕಡ್ಡಾಯವಾಗಿದೆ. ಯತೀಂದ್ರ ಅನಧಿಕೃತ ವರ್ಗಾವಣೆ ಸಚಿವರಾಗಿದ್ದಾರೆ. ಸಿದ್ದರಾಮಯ್ಯಗೆ ಕೆಟ್ಟ ಹೆಸರು ತರ್ತಿದ್ದಾರೆ. ಅಪ್ಪನ ಅಧಿಕಾರವನ್ನ ಅತಿ ಹೆಚ್ಚು ದುರುಪಯೋಗ ಮಾಡಿಕೊಂಡಿದ್ದಾರೆ. ಆದರೆ ಎಲ್ಲರಿಗೂ ಗದರಿಸುವ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ತಮ್ಮ ಮಗನಿಗೆ ಗದರಿಸಲು ಆಗ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದ ಹೊಸದರಲ್ಲೇ 6 ತಿಂಗಳಲ್ಲಿ ಯತೀಂದ್ರ ಅವರು ಸಾರ್ವಜನಿಕ ಸಮಾರಂಭದಲ್ಲಿ ಅವರ ತಂದೆಯವರಾಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ, ಅಪ್ಪ ನಾನು ಕೊಟ್ಟಿರೋ ಲಿಸ್ಟನ್ನು ಕ್ಲಿಯರ್ ಮಾಡು ಅಂತ ಹೇಳಿದಾಗಲೇ ಸಾರ್ವಜನಿಕವಾಗಿ ಅವರು ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದಾರೆ ಅನ್ನೋದನ್ನು ಜನ ಅರ್ಥ ಮಾಡಿಕೊಂಡ್ರು. ರೆಡ್ ಹ್ಯಾಂಡ್ ಆಗಿ ಒಂಥರ ಸಿಕ್ಕಿಬಿದ್ರು. ಯತೀಂದ್ರ ಅವರು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಅಂತ ಆಗಿ ಅದರ ಮಂತ್ರಿಗಳಾಗಿದ್ದಾರೆ, ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ. ಯತೀಂದ್ರ ಅವರು ರಾಕೇಶ್ ಅವರ ತೀರ್ಕೊಂಡಾದ ನಂತರ ಅವರ ಅಪ್ಪನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳಿ ಪ್ರಾರಂಭ ಆದ ನಂತರ ಸಿದ್ದರಾಮಯ್ಯನವರು ಹೆಜ್ಜೆ ಹೆಜ್ಜೆಗೂ ಕೂಡ ತಲೆ ತಗ್ಗಿಸುವಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇನ್ನು ತಮ್ಮ ಮಗನ ವಿರುದ್ಧ ಪ್ರತಾಪ್ ಸಿಂಹ ಮಾಡಿದ ಆರೋಪಕ್ಕೆ ಸಿದ್ದರಾಮಯ್ಯ ಗರಂ ಆಗಿಯೇ ಪ್ರತಿಕ್ರಿಯಿಸಿದ್ದಾರೆ. ಪ್ರತಾಪ್ ಸಿಂಹನಿಗೆ ಟಿಕೆಟೇ ಕೊಡ್ಲಿಲ್ವಲ್ಲಪ್ಪ, ಪ್ರತಾಪ್ ಸಿಂಹನಿಗೆ ಟಿಕೆಟೇ ಕೊಡ್ಲಿಲ್ಲ. ಹೈಕಮಾಂಡೇ ತಮ್ಮ ದೇವಸ್ಥಾನ ಎಂದ ಸತೀಶ್ ಜಾರಕಿಹೊಳಿ. ಇನ್ನು ಇತ್ತ ಸಿಎಂ ಬದಲಾಗಲ್ಲ ಅಂತ ಹೇಳೋ ಮೂಲಕ ಯತೀಂದ್ರ ಹಸ್ತ ಮನೆಯಲ್ಲಿ ಚರ್ಚೆಯ ಕೇಂದ್ರ ಬಿಂದುವಾಗಿದ್ದಾರೆ. ಸಿಎಂ ತಮ್ಮ ಮನಸ್ಸಲ್ಲಿರೋದನ್ನ ಪುತ್ರ ಯತೀಂದ್ರ ಬಾಯಲ್ಲಿ ಹೇಳಿಸುತ್ತಿದ್ದಾರೆಂಬ ಗುಲ್ಲು ಕೂಡ ರಾಜಕೀಯ ಗಲ್ಲಿಯಲ್ಲಿ ಜೋರಾಗಿದೆ. ಈ ಬಗ್ಗೆ ಉತ್ತರಿಸಿದ ಸಾಹುಕಾರ್, ನಮಗೆ ಹೈಕಮಾಂಡೇ ದೇವಸ್ಥಾನ, ಯತೀಂದ್ರ ಹೇಳಿಕೆ ವೈಯಕ್ತಿಕ ಎಂದಿದ್ದಾರೆ. ಡಿಕೆ ದೆಹಲಿ ಪ್ರಯಾಣದ ಬಗ್ಗೆಯೂ ಮಾತನಾಡಿ ಕುತೂಹಲ ಕೆರಳಿಸಿದ್ದಾರೆ. ಅವರವರ ವೈಯಕ್ತಿಕ ಅಭಿಪ್ರಾಯ. ಈಗ ಅಲ್ಲ, ಅವ್ರವ್ರು CM ಆಗಬೇಕಂತ ಭಾಳ ಚೆನ್ನಾಗಿ ಹೇಳ್ತಿರ್ತಾರೆ. ನಮ್ಮ ಮುಖಂಡರು ಆಗಬೇಕು, ನಮ್ಮ ಮುಖಂಡರು, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಪಕ್ಷದ ನಿರ್ಧಾರ ಇದ್ದೇ ಇರ್ತದೆ. ಡೆಲ್ಲಿಗೆ ಹೋಗೋದು ಎಲ್ಲರೂ ಅದಕ್ಕೆ, ನಾವು ಹೋಗೋದು ಅದಕ್ಕೆ. ನಮ್ಮ ಕಷ್ಟ ಸುಖ ಹಚ್ಕೋತೀವಿ. ಯಾರ್ಯಾರ ಸಮಸ್ಯೆ ಇದೆ ಅದನ್ನು ಹಂಚ್ಕೊಳ್ಳಿಕ್ಕೆ ಇರೋದು ಹೈಕಮಾಂಡ್, ಅದೇ ನಮ್ಮದು ದೇವಸ್ಥಾನ. ಸಾಲು ನಮ್ಮ ಸಮಸ್ಯೆಗಳನ್ನು ಹೇಳ್ತೀವಿ, ಅವ್ರು ಹೇಳಿರ್ಬೋದು, ನಾವು ಹೇಳ್ತೀವಿ. ಇನ್ನು ಸಿಎಂ ಬದಲಾಗಲ್ಲ ಅಂತ ಪದೇ ಪದೇ ಹೇಳಿಕೆ ಕೊಡ್ತಿರುವ ಯತೀಂದ್ರ ಡಿಕೆ ಬಣದ ಕೆಂಗಣ್ಣಿಗೆ ಗುರಿಯಾಗಿದ್ದು ಯತೀಂದ್ರ ವಿರುದ್ಧ ಮಾತಿನ ಸಿಡಿಗುಂಡು ಪ್ರಯೋಗಿಸುತ್ತಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿರುವ ಶಾಸಕ ಮಾಗಡಿ ಬಾಲಕೃಷ್ಣ ಯತೀಂದ್ರಗೆ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಮೊನ್ನೆ ಯತೀಂದ್ರ ಬಗ್ಗೆ ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿದ್ದಕ್ಕೆ ಪ್ರತಿಕ್ರಿಯಿಸಿ ಅವರಿಬ್ಬರದ್ದು ವಿಶೇಷ ಕೇಸ್, ಈ ಬಗ್ಗೆ ಅವರನ್ನೇ ಕೇಳಿ ಎಂದರು. ಅವರಿಬ್ಬರು ವಿಶೇಷ ಕೇಸು, ಇಕ್ಬಾಲ್ ಸಾಹೇಬರು ಯತೀಂದ್ರ ಅವರಿಬ್ಬರು ಕೂಡ ವಿಶೇಷ ಕೇಸು. ಅವ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅವರಿಬ್ಬರನ್ನ ಕೇಳ್ಕೊಳ್ಳಿ, ನೀವು ಬೇರೆಯವರನ್ನು ಕೇಳಬೇಡಿ ಅದು ವಿಚಾರ.
ಒಟ್ಟಾರೆ ಪದೇ ಪದೇ ಸಿಎಂ ಬದಲಾಗಲ್ಲ ಅನ್ನೋ ಮೂಲಕ ಯತೀಂದ್ರ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೆ ಗ್ರಾಸವಾಗ್ತಿದ್ದಾರೆ. ಇದಕ್ಕೋಸ್ಕರ ಯತೀಂದ್ರರೇ ನಮ್ಮ ಹೈಕಮಾಂಡ್ ಅನ್ನೋ ಬಿರುದನ್ನ ಡಿಕೆಯಿಂದ ಗಿಟ್ಟಿಸಿಕೊಂಡಿದ್ದಾರೆ. ಇದೆಲ್ಲ ಕುರ್ಚಿ ವಿಚಾರವಾದ್ರೆ ಇತ್ತ ಪ್ರತಾಪ್ ಸಿಂಹ ಯತೀಂದ್ರ ವಿರುದ್ಧ ಸಿಡಿಸಿರುವ ವರ್ಗಾವಣೆ ಬಾಂಬ್ ಸಂಚಲನ ಮೂಡಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.